ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಏನಪ್ಪಾ ಅಂದ್ರೆ ಲಿವರ್ ಯಾವ ತರ ಫ್ರೈ ಮಾಡೋದಂತ ತೋರಿಸ್ಕೊಡ್ತೀವಿ. ಇವಾಗ ಆನಿಯನ್ ಹಾಕಿದ್ದೀವಿ, ನೆಕ್ಸ್ಟ್ ಮೆಣಸಿನಕಾಯಿ ಹಾಕೊಂಡಿದ್ದಾರೆ ನೋಡಿ. ಮೆಣಸಿನಕಾಯಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಮೆಣಸಿನಕಾಯಿ ಹಾಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಇದು ಮೆಣಸಿನಕಾಯಿ ಅಂಡ್ ಈರುಳ್ಳಿ ಇವಾಗ ಬ್ರೌನ್ ಕಲರ್ ಬಂದಿದೆ. ಇಲ್ಲಿ ನೋಡಿ ಲಿವರ್ನ ತೊಳೆದಿಟ್ಕೊಂಡಿದ್ವಿ, ಅದರಲ್ಲಿ ಇವಾಗ ಸೇರಿಸ್ತಾ ಇದ್ದಾರೆ ನೋಡಿ. ಇವಾಗ ಚಿಕನ್ ಇದ್ರಲ್ಲಿ ಸೇರಿಸ್ಕೊಂಡಿದ್ದಾರೆ ಲಿವರ್ನ. ಇವಾಗ ನೋಡಿ ಅರಿಶಿನ ಹಾಕ್ತಾ ಇದ್ದಾರೆ ನಮ್ಮ ಮನೆಯವರು. ಅರಿಶಿನ ಪುಡಿ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ತರ ಹಾಕೊಂಡು ಇವಾಗ ಉಪ್ಪು ಸೇರಿಸ್ಕೊಂತ ಇದ್ದಾರೆ ನೋಡಿ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ. ಇವತ್ತು ಯಾವ ತರ ಟೇಸ್ಟ್ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ಲಿವರ್ ಫ್ರೈ. ಹಾಗೆ ನೀವು ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ. ಹಾಗೆ ಇವಾಗ ಕುದೀತಾ ಇದೆ ನೋಡಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕುದಿನ ಹಾಕ್ತಾ ಇದ್ದಾರೆ ಇವಾಗ. ಆಮೇಲೆ ಯಾವ ತರ ಅಂತ ಮುಂದೆ ತೋರಿಸ್ತೀವಿ ಬನ್ನಿ. ನೋಡಿ ಡ್ರೈ ಆಗಿತ್ತು, ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀವಿ. ಲಾಸ್ಟಿಗೆ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಇನ್ನು ಬೆಂದಿಲ್ಲ, ಇದು ಬೇಯೋವರೆಗೂ ಬಿಡಬೇಕು. ಬೆಂದಾದ್ಮೇಲೆ ಸ್ವಲ್ಪ ಆಮೇಲೆ ಎಲ್ಲ ಮಸಾಲೆ ಹಾಕೊಂಡು ಲಾಸ್ಟಿಗೆ ಇಳಿಸ್ಕೋಬೇಕು. ಅದೇ ಲಾಸ್ಟಿಗೆ ಯಾವ ತರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೋಬೇಕೀಗ ಲಾಸ್ಟಿಗೆ ಫೈನಲ್ ಇದು. ಹಾಗೇನೆ ಸ್ವಲ್ಪ ಚಿಕನ್ ಮಸಾಲ ಹಾಕೋಬೇಕು. ಹಾಗೇನೆ ಸ್ವಲ್ಪ ಧನಿಯಾ ಪೌಡರ್ ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂತ ಇದೀವಿ. ಸ್ವಲ್ಪ ಲಿಮೆನ್ ರಸ ಹಾಕೊಂತ ಇದೀವಿ ನೋಡಿ ಲಾಸ್ಟಿಗೆ. ಇದು ಫೈನಲ್ ಟಚ್ಚು. ಕೊತ್ತಂಬರಿನೂ ಈ ತರ ಉದುರಿಸ್ಕೋಬೇಕು. ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ಕೋಬೇಕು. ಲೋ ಫ್ಲೇಮ್ನ ಇಟ್ಕೊಂಡು ಬೇಯಿಸ್ಕೋಬೇಕು ಈಗ ಒಂದೆರಡು ನಿಮಿಷ. ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ತರ ಲಿವರ್ ಫ್ರೈ ರೆಡಿ. ಒಂದು 10 ನಿಮಿಷ ಕಾಲು ಗಂಟೆಲಿ ಮಾಡ್ಕೋಬಹುದು. ಇದು ತುಂಬಾ ಈಸಿ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ತರ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಸುಮ್ಮನೆ ಔಟ್ಸೈಡ್ ತಿನ್ನೋ ಬದಲು ಲಿವರ್ ಫ್ರೈ ನಾವು ಫಸ್ಟ್ ಟೈಮ್ ಮಾಡ್ತಿರೋದು. ಚೆನ್ನಾಗಿರುತ್ತೆ ಇಲ್ಲೋ ಗೊತ್ತಿಲ್ಲ, ಚೆನ್ನಾಗಿದೆ ಅಂತ ಮಾಡ್ತಾ ಇದ್ದೀವಿ. ನೀವು ಮಾಡ್ಕೊಂಡು ತಿನ್ನಿ. ಹಾಗೇನೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಎಲ್ಲರಿಗೂ ನಮಸ್ಕಾರ.